ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿಯಾಗೂ ಮಾಡ್ಕೊಳ್ಬಹುದು, ನೈಟ್ ಡಿನ್ನರ್ಗಾದರೂ ಮಾಡ್ಕೊಳ್ಬಹುದು, ಆಫ್ಟರ್ನೂನ್ ಲಂಚಿಗಾದರೂ ಮಾಡ್ಕೊಳ್ಬಹುದು. ತುಂಬ ಈಸಿ ರೆಸಿಪಿ. 10 ನಿಮಿಷಕ್ಕೆ ರೆಡಿಯಾಗುವಂತಹ ರವಾ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡೈರೆಕ್ಟ್ ತವಾ ಮೇಲೆ ತಟ್ಕೊಂಡು ಮಾಡ್ಕೊಳ್ಳುವಂತಹ ರೊಟ್ಟಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಕೊಳ್ಬಹುದು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಮೊದಲಿಗೆ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಇದಕ್ಕೆ ನಮ್ಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಬೇಕೋ ಹಾಕ್ಕೊಳ್ಬೋದು. ನಾನು ಮೊದಲಿಗೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಸ್ವಲ್ಪ ಹೀಂಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಂಬೆ ರವೆಯಲ್ಲೂ ಮಾಡ್ಕೊಳ್ಬಹುದು ಅಥವಾ ಚಿರೋಟಿ ರವೆನಲ್ಲೂ ಮಾಡ್ಕೊಳ್ಬಹುದು. ಬಾಂಬೆ ರವೆನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಕಲಸಿಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಕಲಸಿಟ್ಟಾದಮೇಲೆ ರವೆ ಒಂದು 15 ನಿಮಿಷ ಆದರೂ ನೆನಿಬೇಕು. ರವೆ ಚೆನ್ನಾಗಿ ಅರಳತ್ತೆ. ಆವಾಗ ಅದಾದಮೇಲೆ ಇದನ್ನು ತಟ್ಕೊಳ್ಬಹುದು. ಕಲಿಸ್ಕೊಳ್ಬೇಕಾದ್ರೇ ಸ್ವಲ್ಪ ತೆಳ್ಳಗೆ ಕಲಸಿಟ್ಕೊಂಡ್ರೆ ಸರಿ ಹೋಗುತ್ತೆ. ಯಾವಾಗಲೂ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿರೋ ಟೈಮ್ನಲ್ಲಿ ಈ ರೀತಿನೂ ಒಂದು ಸಾರಿ ಟ್ರೈ ಮಾಡಿ. ಆರಾಮಾಗಿ ಇದನ್ನು ಲಂಚ್ ಬಾಕ್ಸಿಗೂ ಕೊಟ್ಟು ಕಳಿಸ್ಬಹುದು. ಅಥವಾ ಸಡನ್ನಾಗಿ ಏನಾದರೂ ಹೊಟ್ಟೆ ಹಸಿತಾ ಇದೆ, ತಿನ್ನಲಿಕ್ಕೆ ಏನೂ ಇಲ್ಲ ಅಂತ ಹೇಳಿದಾಗಲೂ ಇದನ್ನು ಆರಾಮಾಗಿ ಮಾಡಿಕೊಂಡು 1-2 ರೊಟ್ಟಿ ತಿಂದರೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಇದು ಟೇಸ್ಟಿಯಾಗೂ ಚೆನ್ನಾಗೂ ಸಹ ಇರುತ್ತೆ ಅಂತಲೇ ಹೇಳ್ಬಹುದು. ಇವಾಗ ಇದನ್ನು ಕಲಸಿಟ್ಟಿದ್ದಾಗಿದೆ. ಒಂದು 15 ನಿಮಿಷ ಆದಮೇಲೆ ಸ್ವಲ್ಪ ರವೆ ಸಹ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಇರಬೇಕಿದು. ಇದನ್ನು ನಾವು ಪೇಪರ್ ಮೇಲೆ ತಟ್ಕೊಂಡು ಅದಾದಮೇಲಿಂದ ನಾವು ತವಾ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ತೆಳ್ಳಗಿರೋದ್ರಿಂದ ಡೈರೆಕ್ಟ್ ನಾವು ತವಾ ಮೇಲೇ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಡೈರೆಕ್ಟಾಗಿ ತವಾ ಮೇಲೆ ತಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು. ನಾವು ರವೆಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಇದು ಒಂದು ರೊಟ್ಟಿ ಬೇಯಲಿಕ್ಕಿನ ಒಂದು 2-3 ನಿಮಿಷ ಆಗುತ್ತೆ. ಹಾಗಾಗಿ ನಾವು ಒಟ್ಟಿಗೆ 1-2 ತವಾ ಇಟ್ಕೊಳ್ತು ಅಂತ ಹೇಳಿದರೆ ಈ ಕಡೆ ಒಂದು ಆ ಕಡೆ ಒಂದು ಮಾಡ್ಕೊಳ್ತಾ ಹೋದರೆ ಬೇಗನೂ ಸಹ ಆಗುತ್ತೆ. ತವಾ ಬಿಸಿ ಇರುತ್ತೆ, ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಅಂದ್ಕೊಳ್ತಾ ಇರ್ಬೋದು. ಸ್ವಲ್ಪ ಬಿಸಿ ಅನಿಸಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ತಟ್ಟಿ ಕೈನ ಸ್ವಲ್ಪ ತಣ್ಣೀರಲ್ಲಿ ಮುಟ್ಟಿ ಆನಂತರ ತಟ್ಕೊಳ್ಬೋದು. ಏನೂ ಅಷ್ಟು ಬಿಸಿ ಅನಿಸೋದಿಲ್ಲ. ಅಂದರೆ ಅಡುಗೆ ಮಾಡಿ ಅಭ್ಯಾಸ ಇರೋರಿಗೆ ಏನೂ ಅನಿಸೋದಿಲ್ಲ. ಹೊಸದಾಗಿ ಮಾಡ್ತೀನಿ ಅನ್ನೋರಿಗೆ ಸುಡತ್ತೆ ಕೈ, ಅವ್ರಿಗೆ ಅಭ್ಯಾಸ ಇರಲ್ಲ ಅಲ್ವಾ. ಹಾಗಾಗಿ ಇದು ರವೆಲ್ ಮಾಡ್ಕೊಂಡಿರೋದ್ರಿಂದ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು. ಬೇಗ ಬೇಯುತ್ತೆ. ಇದನ್ನೇನು ಲೋ ಫ್ಲೇಮ್ನಲ್ಲಿ, ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಡಿ. ಹೈ ಫ್ಲೇಮ್ನಲ್ಲಿ ಮಾಮೂಲಿ ಚಪಾತಿ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಆದರೆ ಒಂದು 2-3 ನಿಮಿಷನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಇದನ್ನು ಗರ್ಗರಿಯಾಗಾದರೂ ಬೇಕಾದ್ರೂ ತಿನ್ನಬಹುದು, ಅಥವಾ ಸಾಫ್ಟಾಗಿ ಇರಲಿ ಅನ್ನೋರು ಹೀಗೆ ಬೇಕಾದ್ರೂ ತಿನ್ನಬಹುದು. ಇದರಲ್ಲಿ ನಾವು ಸಬ್ಬಸಿಗೆ ಸೊಪ್ಪಲ್ಲದೆ ಮೆಂತ್ಯ ಸೊಪ್ಪು ಸಹ ಹಾಕ್ಕೊಳ್ಬೋದು, ನುಗ್ಗೆ ಸೊಪ್ಪು ಸಹ ಹಾಕ್ಕೊಳ್ಬೋದು. ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ರವೆ ರೊಟ್ಟಿ ರೆಡಿ ಆಗುತ್ತೆ. ತವಾ ಬಿಸಿ ಇದೆ, ಅದ್ರ ಮೇಲೆ ಮತ್ತೆ ನಾವು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳೋರು ತವಾನ ಒಂದ್ಸರಿ ತಣ್ಣಗಿರುವಂಥ ನೀರಿನಿಂದ ವಾಶ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ವಾಶ್ ಮಾಡ್ಕೊಳ್ಬಾರ್ದು. ತವಾ ಹಿಂಭಾಗನ ತಣ್ಣಗಿರುವಂಥ ನೀರಿನಿಂದ ವಾಶ್ ಮಾಡಿಕೊಂಡ್ರೆ ಆಯಿತು. ಆವಾಗ ತವಾ ಸ್ವಲ್ಪ ತಣ್ಣಗಾಗತ್ತೆ. ಆವಾಗ ಬೇಕಾದ್ರೆ ತಟ್ಕೊಂಡು ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಕಷ್ಟ ಯಾಕೆ ಅಂಥೇಳಿ ಅಂದ್ಕೊಳ್ಬೋದು, ಆದರೆ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಮಾಡಲೇಬೇಕಾಗತ್ತೆ. ಪೇಪರ್ನಲ್ಲಿ ತಟ್ಟಿ ಮಾಡ್ಕೊಳ್ತೀನಿ ಅಂತ ಹೇಳೋರು ಇದನ್ನು ತೆಳ್ಳಗೆ ಕಲಿಸ್ಕೊಳ್ಬಾರ್ದು. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಪೇಪರ್ ಮೇಲೆ ತಟ್ಟಿ ನಂತರ ಬೇಕಾದ್ರೆ ತವ ಮೇಲೆ ಮಾಡ್ಕೊಳ್ಬೋದು. ಹಾಗೂ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಅದು ಗಟ್ಟಿಯಾಗಿ ಬರುತ್ತೆ ಅಷ್ಟೇ.
ಅಡುಗೆ ಮಾಡಿ ಅಭ್ಯಾಸ ಇರೋರಿಗೆ ಏನಷ್ಟು ಬಿಸಿ ಅನಿಸೋಲ್ಲ ಅಂದ್ಕೊಳ್ತೀನಿ. ರೊಟ್ಟಿ ತಟ್ಟೋ ಟೈಮ್ನಲ್ಲಿ ಅವಾಗವಾಗ ನೀರಿನಲ್ಲಿ ಕೈ ಅದ್ದಿ ರೊಟ್ಟಿ ತಟ್ಟೋದ್ರಿಂದ ಏನಷ್ಟು ಬಿಸಿ ಅನಿಸೋದಿಲ್ಲ. ಹೀಗೊಂದು ಸರಿ ರೊಟ್ಟಿನ ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆರಾಮಾಗಿ ತಿನ್ಬಹುದು. ಸಾಫ್ಟಾಗಿಯೂ ಸಹ ಇರುತ್ತೆ. ನಾನು ಇದ್ರ ಜೊತೆಗೆ ಪುಟಾಣ ಗಟ್ಟಿ ಚಟ್ನಿ ಮಾಡ್ಕೊಂಡಿದ್ದೆ. ಖಾರವಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಸಹ. ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ, ನೈಟಿಗೆ, ಬೆಳಗ್ಗೆ ತಿಂಡಿಗೆ ಎಲ್ಲದಕ್ಕೂ ಮಾಡ್ಕೊಳ್ಬಹುದು. ಎಲ್ಲರಿಗೂ ಸಹ ಇಷ್ಟವಾಗುವಂಥ ರೆಸಿಪಿ. ಒಂದು ಸಾರಿ ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ. ಹೇಗಾಯಿತು ಅಂಥೇಳಿ ಕಾಮೆಂಟ್ ಸಹ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.